ನಾನು ಬೇಸಿಕಲಿ ಮೆಕ್ಯಾನಿಕಲ್ ಇಂಜಿನಿಯರ್. ಈಗ ಒಂದು ಕಂಪನಿಗೆ ಕನ್ಸಲ್ಟೆಂಟ್ ಆಗಿದ್ದೀನಿ. ಬ್ಯಾಂಗ್ಳೂರಲ್ಲೇ ಇರೋದು. ಅವಾಗ ಬರ್ತಾ ಇರ್ತಾರೆ ಹಂಗಾದ್ರೆ ಬರ್ತಾ ಇರ್ತಾನೆ, ಫ್ರೀ ಆದಾಗೆಲ್ಲ ಬರ್ತಾನೆ. ಬಂದು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮಕ್ಕಳ ಜೊತೆ ಎಲ್ಲ ಆಟ ಆಡ್ಕೊಂಡು ಖುಷಿಯಾಗಿದ್ದು ಹೋಗ್ತಾನೆ. ಮೇಡಮ್, ಈಗ ಅಣ್ಣನ ಜೊತೆ ಕ್ಲೋಸ್ನೆಸ್ ಇರುತ್ತೆ, ಆದ್ರೆ ಅದಕ್ಕೆ ಬಂದ್ಮೇಲೆ ಅದಕ್ಕೆ ಜೊತೆ ಕ್ಲೋಸ್ನೆಸ್ ಜಾಸ್ತಿ ಇರುತ್ತೆ. ಜಾಸ್ತಿ ಅವ್ರ ಹತ್ರನೇ ಈಗ ಅದೇ ನಾವಿಬ್ರೆ ಮಾತಾಡೋದು ಜಾಸ್ತಿ, ಇವ್ರು ಮಾತಾಡಲ್ಲ ಜಾಸ್ತಿ. ಇವ್ರು ಯಾವಾಗಲೂ ಕೆಲಸ ಮಾಡ್ತಿರ್ತಾರೆ, ಮಾತಾಡ್ತಾರೆ, ಏನಾದರೂ ಹೇಳ್ತಾರೆ, ಊಟ ಮಾಡ್ತೀವಿ ಮಕ್ಳ ಜೊತೆ ಇದ್ದು. ಅವನದೇ ಎಲ್ಲ ಡಯಟ್ ಫುಡ್ಡು ಜಾಸ್ತಿ ಏನು ತಿನ್ನಲ್ಲ, ಎಣ್ಣೆ ತಿನ್ನಲ್ಲ, ಎಲ್ಲ ಮೈಂಟೈನ್ ಮಾಡುತ್ತೆ. ಏನು ಕಾನ್ಷಿಯಸ್ ಜಾಸ್ತಿ, ಪಾಪ ಎಲ್ಲದರಲ್ಲೂ ಕಷ್ಟಪಡ್ತಾರೆ. ಈಗ ಮದ್ವೆ ಆಗ್ತಿರೋದಕ್ಕೆ ಏನಾದ್ರು ಟಿಪ್ಸ್ ಕೊಟ್ರೆ? ಇಲ್ಲ ಇಲ್ಲ ಇಲ್ಲ, ಮೋಸ್ಟ್ಲಿ ಎಲ್ಲರೂ ಹೇಳಿದ ಕೇಳಿದ್ರೆ ನಿನ್ನ ಮೇಲೆ ಹ್ಞೂ ಅನ್ನಪ್ಪ ಅಂತ ಅನ್ಬೇಕಷ್ಟೇ. ಅಲ್ಲ, ಜಗಳ ಅವಾಗ ಆಗುತ್ತೆ, ಬಟ್ ಹ್ಞೂ ಅಂದರೆ ಸ್ವಲ್ಪ ಕಮ್ಮಿ ಆಗುತ್ತೆ. ಎಷ್ಟು ಖುಷಿ ಇದೆ ಮೈದನ್ ಬಗ್ಗೆ. ಈಗ ನೋಡಿ, ಮೈದಾ ಅಣ್ಣ ಎಲ್ಲ ಇರ್ತಾರೆ, ಆದರೆ ಅನ್ಯೋನ್ಯತೆ ಇರಲ್ಲ ಒಂದೊಂದು ಫ್ಯಾಮಿಲಿನಲ್ಲಿ. ಆದರೆ ನೀವೆಲ್ಲ ಎಷ್ಟು ತುಂಬು ಕುಟುಂಬ, ನೆಂಟರು ಎಲ್ಲರೂ ಸೇರ್ಕೊಂಡು ಮದುವೆ ಮಾಡ್ತಾ ಇದ್ದೀರಿ. ಸ್ಪೆಷಲಿ ನಿಮ್ಗೋಸ್ಕರನೇ ಅವ್ರು ಜೋರಾಗಿ ಮದುವೆ ಆಗ್ತಾವ್ರೆ. ನಿಜ, ಅದಂತೂ ನಿಜ. ಇಲ್ಲ, ತುಂಬಾನೇ ಖುಷಿ ಇದೆ. ತುಂಬ ಅವರಿಗೆ ಒಳ್ಳೆ ಹುಡುಗಿ ಸಿಕ್ಕಿರೋದು ನಮಗೆ ತುಂಬ ಖುಷಿ ಇದೆ ಅಷ್ಟೇ. ತುಂಬಾ ಸಿಂಪಲ್ ಆಗಿ ಮದುವೆ ಆಗ್ಬೇಕು ಅಂತಾನೆ ಅನ್ಕೊಂಡಿದ್ದ. ನಾವು ಯಾವತ್ತು ಮದುವೆ ವಿಷಯ ಮಾತಾಡಿದ್ರು ಇಲ್ಲ ನಾನು ಸಿಂಪಲ್ ಆಗಿ ಒಂದು ದೇವಸ್ಥಾನದಲ್ಲಿ ಮದುವೆ ಆಗ್ಬಿಡ್ತೀನಿ ಅಂತಾನೆ ಹೇಳ್ತಾ ಇದ್ದ. ಬಟ್ ನಮಗೆ ಅದೊಂದು ಲಾಸ್ಟ್ ಮದುವೆ, ಇವೊಂದೊಂದು ಮದುವೆ ಜೋರಾಗಿ ಮಾಡಬೇಕು ಅಂತ ನಮ್ಮ ಒತ್ತಾಯಕ್ಕೆ ಈ ಥರ ಎಲ್ಲ ಅರೇಂಜ್ ಮಾಡಿ, ಪ್ಲಸ್ ಅವನಿಗೆ ಅವ್ರ ಅಭಿಮಾನಿಗಳಿಗೆ ಯಾವ್ದಾದ್ರು ಒಂದು ರೀತಿಯಲ್ಲಿ ಥ್ಯಾಂಕ್ಸ್ ಹೇಳಬೇಕು, ಅವ್ರನ್ನ ಕರಿಬೇಕು ಅಂತೇಳಿ ಭಾಳ ಇತ್ತು ಅವನಿಗೆ. ಅವನು ಇದ್ರ ಮುಖಾಂತರ ನೆರವೇರಿಸ್ಕೊಂತ ಇದ್ದಾನೆ. ಹೋಳಿಗೆ ಊಟನೇ ಹಾಕ್ಸ್ಬೇಕು ಅಂತಾನೆ ಅಭಿಮಾನಿಗಳಿಗೆ ಹೋಳಿಗೆನೆ ಮಾಡಿಸಿ ಕಷ್ಟಪಟ್ಟು ಮಾಡಿರೋದಿದೆಲ್ಲ. ತುಂಬಾ ಕಷ್ಟಪಟ್ಟು, ಇಷ್ಟಪಟ್ಟು, ತುಂಬಾ ಡೆಡಿಕೇಶನ್ ಇದೆ ಅವರಿಗೆ. ನೋಡಿರ್ಬೋದು, ಸೆಟ್ ಎಲ್ಲ ಅಭಿಮಾನಿಗಳಿಗೋಸ್ಕರನೇ ಸ್ಪೆಷಲ್ ಆಗಿ ರೆಡಿ ಮಾಡಿಸ್ತಾ ಇದ್ದಾನೆ. ಅಷ್ಟು ಬಂದವ್ರು ಯಾರು ಬೇಜಾರಾಗಬಾರ್ದು, ಬಂದು ಖುಷಿಯಿಂದ ಹೋಗ್ಬೇಕು ಅಂತೇಳಿ ತುಂಬಾ ಕಷ್ಟಪಟ್ಟು ಪ್ರಯತ್ನ ಪಟ್ಟು ಮಾಡ್ತಾ ಇದ್ದಾನೆ. ಸರ್, ಫೈನಲಿ ನಿಮ್ಮ ತಮ್ಮ ಮತ್ತೆ ತಮ್ಮನ ಹೆಂಡತಿ ಧನ್ಯತಾ ಅವ್ರಿಗೆ ಏನು ಹೇಳೋದಕ್ಕೆ ಬಯಸ್ತೀರಾ, ಏನು ಹೇಳ್ತೀರಾ? ಖುಷಿಯಾಗಿ 100 ವರ್ಷ ಖುಷಿಯಾಗಿ ಬಾಳ್ರಿ, ಮಾದರಿ ಆಗ್ರಿ ಅಂತ ಹೇಳಿ ಇಷ್ಟಪಡ್ತೀನಿ. ಅವ್ರು ಆಲ್ರೆಡಿ ಮಾದರಿ ಆಗಿದ್ದಾರೆ. ಇಬ್ರು ಅವ್ರ ಫೀಲ್ಡಲ್ಲಿ ಧನ್ಯ ಆಗಿದ್ದಾರೆ, ಇವ್ರ ಫೀಲ್ಡ್ ಇವ್ರು ಆಗಿದ್ದಾರೆ. ಮೋಸ್ಟ್ಲಿ ಹೆಚ್ಚೇನೂ ಹೇಳೋದಿಲ್ಲ, ಚೆನ್ನಾಗಿರ್ಬೇಕು ಅವರು. ಅವ್ರು ಚೆನ್ನಾಗಿದ್ರೆ ಎಲ್ಲರೂ ಚೆನ್ನಾಗಿರ್ತಾರೆ, ಅವ್ರು ಎಲ್ರಿಗೂ ಚೆನ್ನಾಗಿ ಇಟ್ಕೊಳ್ಳೋ ಒಳ್ಳೆ ಗುಣ ಇದೆ ಅವ್ರಿಬ್ರಿಗೂ. ಧನಂಜಯ ತುಂಬ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡುತ್ತೆ. ಅದು ಮುಂಚೆ ನಾನು ಸ್ಟಾರ್ಟಿಂಗ್ 15 ವರ್ಷ ಆಯ್ತಲ್ಲ, ಅದನ್ನ ನೋಡಿದ್ದೀನಿ. ಯಾರಿಗೂ ಏನೋ ಮೋಸ್ಟ್ಲಿ ನೋಯಿಸಿಲ್ಲ, ಮತ್ತು ನಂಗೆ ಇದು ಬೇಕು ಅಂತ ಕೇಳಿದೆ. ಇವನ್ ನಾನು ಅಡುಗೆ ಮಾಡೋದ್ರೂ ಅದು ಸಪ್ಪೆ ಆಗಿದ್ರು ನನಗೆ ಹೇಳಲ್ಲ. ಅಷ್ಟು ಒಳ್ಳೆ ಗುಣ. ನಾನು ಯಾರಿಗೂ ಅನ್ಬಾರ್ದು, ಬೇಜಾರು ಮಾಡಬಾರ್ದು. ಇನ್ನು ನಾವೇ ಇದ್ದನು ಅದು ಇಲ್ಲ ಇದು ಇಲ್ಲ ಕೊಡೋ ಅಂದರೆ ಇರಲಿ ಬಿಡಿ ಅನ್ನೋದು ಇಷ್ಟ, ತುಂಬ ಇಷ್ಟ.